ನಾನು ನಿಮಗೆ ವ್ಯಾಪಾರ ಅಭಿವೃದ್ಧಿ ಆಗಲಿಕ್ಕೆ ಒಂದು ವಿಶೇಷವಾದಂತಹ ಒಂದು ತಂತ್ರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ಕರೆಕ್ಟ್ ಆಗಿ ನೋಡಿ, ಇದರ ಮಾಹಿತಿ ನಿಮಗೆ ತಿಳ್ಕೋಬಹುದು. ಅರ್ಧಂಪರ್ಧ ನೋಡಿದ್ರೆ ಯಾವುದೇ ಕಾರಣಕ್ಕೂ ಇದರ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಯೋದಿಲ್ಲ. ನಿಮ್ಮ ವ್ಯಾಪಾರ ಅಭಿವೃದ್ಧಿ ಆಗ್ಬೇಕು, ವಹಿವಾಟು ಚೆನ್ನಾಗಾಗ್ಬೇಕು, ಆರ್ಥಿಕ ಸಮಸ್ಯೆ ವ್ಯಾಪಾರದಲ್ಲಿ ಏಳಿಗೆ ಆಗ್ಬೇಕು, ಹಾಗೂ ಆರ್ಥಿಕ ಸಮಸ್ಯೆಯಿಂದ ಪರಿಹಾರ ಆಗಬೇಕು, ಹಣಕಾಸಿನ ಸಮಸ್ಯೆ ಪರಿಹಾರ ಆಗಬೇಕು. ಗುರುಗಳೇ, ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಅಂಗಡಿಯಲ್ಲಿ ಕುಳಿತುಕೊಳ್ತೀನಿ, ಆದರೆ ಯಾರೇ ಒಬ್ಬರು ಕೂಡ ಗಿರಾಕಿ ಬರೋದಿಲ್ಲ, ಯಾರು ಕೂಡ ಗಿರಾಕಿಗಳು ಬರ್ತಾ ಇಲ್ಲ ಗುರುಗಳೇ. ಮತ್ತೆ ನಾನು ಅಂಗಡಿಯಲ್ಲಿ ವ್ಯಾಪಾರದಲ್ಲಿ ತುಂಬಾ ಕನಸುಗಳನ್ನ ಕಟ್ಕೊಂಡಿದ್ದೀನಿ, ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇಲ್ಲ. ಹಾಗೆ ನನ್ನ ಅಂಗಡಿಯನ್ನ ನಾನು ಬೇಕರಿ ಅಂಗಡಿ ಇಟ್ಕೊಂಡಿದ್ದೀನಿ, ಆದ್ರೆ ಜನಗಳು ಬರ್ತಾ ಇಲ್ಲ. ಅದಕ್ಕೆ ಯಾವ್ದಾದ್ರು ಒಂದು ಟಿಪ್ಸ್ ತಿಳಿಸಿ ಅಂತ ನನಗೆ ಒಬ್ರು ಇಮೇಲ್ ಮಾಡಿದ್ರು. ಅದಕ್ಕೋಸ್ಕರ ನಾನು ನಿಮಗೆ ಇವತ್ತು ತುಂಬಾ ಶಕ್ತಿಶಾಲಿಯಾದಂತಹ ವ್ಯಾಪಾರ ಅಭಿವೃದ್ಧಿಗಾಗಿ ಈ ಒಂದು ತಂತ್ರವನ್ನ, ಉಪ್ಪಿನಿಂದ ಈ ಒಂದು ತಂತ್ರವನ್ನ ನೀವು ಮಾಡಿದ್ರೆ ಸಾಕು ಸ್ನೇಹಿತರೆ, ನಿಮಗೆ 100% ಇದು ಮಾಡಿದ ಕೆಲವೇ ದಿನಗಳಲ್ಲಿ ನಿಮ್ಮ ವ್ಯಾಪಾರ ವಹಿವಾಟು ಚೆನ್ನಾಗಾಗುತ್ತೆ. ಮತ್ತೆ ನಿಮ್ಮ ಅಂಗಡಿಗೆ ಗ್ರಾಹಕರು ನಿಮ್ಮ ಅಂಗಡಿಯ ಬಾಗಿಲು ಮುಂದೆ ನಿಂತ್ಕೊಳ್ತಾರೆ ಸ್ನೇಹಿತರೆ. ಅಂತಹ ಪವರ್ಫುಲ್ ಆದಂತಹ ಒಂದು ತಂತ್ರ. ಅದು ಯಾಕೆ ಬರ್ತಾ ಇಲ್ಲ ಅಂದ್ರೂ ಕೂಡ, ಅವ್ರು ಯಾಕೆ ಬರ್ತಾ ಇಲ್ಲ ಗುರುಗಳೇ ಅಂತ ನಿಮ್ಮಲ್ಲಿ ಪ್ರಶ್ನೆ ಹುಟ್ಟಿಸ್ಬೋದು. ಜನಗಳ ದೃಷ್ಟಿ ಆಗಿರಬಹುದು, ಮಾಟ ಪ್ರಯೋಗ ಆಗಿರಬಹುದು, ವಾಮಾಚಾರ ಆಗ್ಬಿಟ್ಟಿದೆ ಗುರುಗಳೇ ನಮ್ಮ ಅಂಗಡಿ ಮೇಲೆ ಅನ್ನೋರಿಗೆ ಕೂಡ ಈ ಒಂದು ತಂತ್ರವನ್ನ ನೀವು ಮಾಡಿದ್ರೆ ಸಾಕು ಸ್ನೇಹಿತರೆ, ನಿಮ್ಮ ಎಲ್ಲಾ ಸಮಸ್ಯೆಗಳು ಕೂಡ, ನಿಮ್ಮ ಅಂಗಡಿಯ ಸಮಸ್ಯೆಗಳು ಕೂಡ ಪರಿಹಾರ ಆಗತ್ತೆ. ಈ ವ್ಯಾಪಾರ ಅಭಿವೃದ್ಧಿಗಾಗಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ಮೊದಲು ಇಂತಿಷ್ಟು ಉಪ್ಪನ್ನ ನೀವು ತೆಗೆದುಕೊಳ್ಬೇಕು. ಇಂತಿಷ್ಟು ಉಪ್ಪನ್ನ ನೀವು ತೆಗೆದುಕೊಂಡು ಅದಾದ ನಂತರ ಎಕ್ಕದ ಗಿಡವನ್ನ ತೆಗೆದುಕೊಳ್ಬೇಕು. ಎಕ್ಕದ ಗಿಡದ ಎಲೆಯನ್ನ ನೀವು ತೆಗೆದುಕೊಳ್ಬೇಕು. ಅದಾದ ನಂತರ ವಿಳ್ಳೆದೆಲೆಯನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ. ಅದಾದ ನಂತರ ಕೆಂಪು ಕುಂಕುಮ, ಅರಿಶಿಣ, ಈ ಇಷ್ಟು ಸಾಮಗ್ರಿಯನ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ. ಅದಾದ ನಂತರ ಬಿಳಿ ಮತ್ತು ಕೆಂಪು ವಸ್ತ್ರ ಅಂತ ಗಂದಿಗೆ ಅಂಗಡಿಯಲ್ಲಿ ಕೇಳಿದ್ರೆ ಸ್ನೇಹಿತರೆ ಇದನ್ನು ಕೊಡ್ತಾರೆ. ಈ ರೀತಿಯಾದಂತಹ ಒಂದು ವಸ್ತ್ರವನ್ನು ತೆಗೆದುಕೊಳ್ಬೇಕು. ಗಂದಿಗೆ ಅಂಗಡಿಯಲ್ಲಿ 100% ಸಿಗುತ್ತೆ. ಕೆಂಪು ವಸ್ತ್ರ ಸ್ನೇಹಿತರೆ, ಗುರುಗಳೇ ಸಿಕ್ಕಿಲ್ಲ ಅಂದ್ರೆ ನೀವು ಕೆಂಪು ಕಲರ್ ಬಟ್ಟೆ, ಫುಲ್ಲು ಕೆಂಪು ಕಲರ್ ಇರುವಂತಹ ಬಟ್ಟೆ ತಗೊಂಡ್ರು ಸಾಕು, ಫುಲ್ಲು ಕೆಂಪು ಕಲರ್ ಇದ್ರೂ ಸಾಕು, ಈ ರೀತಿಯಾದಂತಹ ಬಟ್ಟೆ ಇದ್ರೂ ಸಾಕು. ಆದರೆ ಅದಕ್ಕೆ ಇಂತಿಷ್ಟು